ಮಾಜಿ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ಅವರ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಅನ್ನು ನಿಷ್ಪಕ್ಷಪಾತವಾಗಿ ಮರುಪರಿಶೀಲಿಸಿ ರದ್ದುಪಡಿಸಬೇಕು ಹಾಗೂ ಆಧಾರರಹಿತ ಆರೋಪಗಳನ್ನು ಹರಡುತ್ತಿರುವ ವ್ಯಕ್ತಿಗಳು ಮತ್ತು ಸಂಘಟನೆಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ವತಿಯಿಂದ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ರಾಮಚಂದ್ರ ಜಾಧವ್, ಆನಂದ್ ಕೆ ಚವ್ಹಾಣ್, ಮಹೇಶ್ ಹೀರಾನಾಯಕ್ ಚವ್ಹಾಣ್, ಉಮೇಶ್ ಎಸ್ ಚವ್ಹಾಣ್, ಸಂತೋಷ್ ಆಡೆ, ಆಕಾಶ್ ರಾಥೋಡ್, ವಿನೋದ್ ಚವ್ಹಾಣ್, ಹನುಮಂತ್ ಚವ್ಹಾಣ್, ಬಂದೇವ್ ಸಿಂಗ್ ರಾಥೋಡ್, ರಾಹುಲ್ ರಾಠೋಡ್, ಅಪ್ಪಣ್ಣ ಪವರ್, ಕಾಂತು ಚವ್ಹಾಣ್, ದತ್ತು ಜಾಧವ್, ಪಾಂಡು ರಾಠೋಡ್, ಹೀರ್ ಸಿಂಗ್ ರಾಥೋಡ್, ಹೇಮಂತ್ ರಾಠೋಡ್, ಉಮೇಶ್ ಜಾಧವ್, ವಿಠಲ್ ಉದ್ನೂರ್, ರಾಹುಲ್ ರಾಠೋಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಎಲ್ಲರಿಗೆ ನಾವು ಇವತ್ತು ಪೊಲೀಸ್ ಕಮಿಷನರ್ ಆಫ್ ಗುಲ್ಬರ್ಗಾ ಇಲ್ಲಿ ಬಂದಿದ್ದ ವಿಷಯ ಏನಂದ್ರೆ, ನಾವು ನಮ್ಮ ಸಮಾಜದ ಬಂಜಾರ ಸಮಾಜದ ಕಡೆಯಿಂದ ಎಲ್ಲಾ ಬೇರೆ ಬೇರೆ ಕಡೆಯಿಂದ ಎಲ್ಲ ಮುಖಂಡರು, ನಮ್ಮ ಸಮಾಜದ ಬೇರೆ ಬೇರೆ ಸಂಘದ ಮುಖಂಡರು ಎಲ್ಲ ಬಂದಿದ್ವಿ. ವಿಷಯ ಏನಂದ್ರೆ, ಮೊನ್ನೆ ಆಳಂದ್ನಲ್ಲಿ ಆದ ಗಲಾಟೆ ಬಗ್ಗೆ ಇಲ್ಲಿ ನಮ್ಮ ಗುಲ್ಬರ್ಗಾದಲ್ಲಿ ಇದು ಸ್ಟ್ರೈಕ್ ಮಾಡಿದಾಗ ನಮ್ಮ ಬಿಜೆಪಿ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಬಂದಾಗ ಅಪ್ಪುಗೌಡರು ಇದ್ದ ವಿಷಯನ ಏನ್ ಹೇಳಿದಾರೆ ಅಂದ್ರೆ, ಅದಕ್ಕೋಸ್ಕರ ವಿನಾಕಾರಣ ಪೊಲೀಸರೆಲ್ಲ ಅವ್ರ ಮೇಲೆ ಎಫ್ಐಆರ್ ಮಾಡ್ಲಿಕ್ಕೆ ಒತ್ತಡವನ್ನು ಹೇರಿ ಅವ್ರ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಅದಕ್ಕೆ ಮತ್ತು ಅದಲ್ಲದೆ ಅವ್ರಿಗೆ ಬೇರೆ ಬೇರೆ ತಂಡದವರು ಅಂದ್ರೆ ಬೇರೆ ಬೇರೆ ಸಮಾಜದವರು ಅವರು ಅವಾಚ್ಯ ಶಬ್ದದಿಂದ ಹಾಗೂ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಫೋನ್ ಮಾಡಿಬಿಟ್ಟು ಪ್ರಾಣದ ಬೆದರಿಕೆ ಹೆದರಿಕೆ ಆಗ್ತಾ ಇದ್ದಾರೆ. ಅಂತವ್ರ ಮೇಲೆ ಎಲ್ಲ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಾವೆಲ್ಲ ಸೇರಿ ನಮ್ಮ ಸಮಾಜದವರು ಎಲ್ಲ ಈಗ ನಮ್ಮ ಜೊತೆಯಲ್ಲಿರೋರು ಮಹೇಶ್ ಚವ್ಹಾಣ್, ಮಹೇಶ್ ನಾಯಕ್ ಅವರಿದ್ದಾರೆ, ಉಮೇಶ್ ಸಿ ಅವರಿದ್ದಾರೆ, ಸಂತೋಷ್ ಆಡೆ ಸಡ್ಗಿ ಅವರಿದ್ದಾರೆ, ಬಲ್ದೇವ್ ಸಿಂಗ್ ಇದ್ದಾರೆ, ಆಕಾಶ್ ಇದ್ದಾರೆ, ಮತ್ತೆ ನಮ್ಮ ಹನುಮಂತ್ ಇದ್ದಾರೆ, ಆನಂದ್ ಚವ್ಹಾಣ್ ಮಾಜಿ ಟಿಪಿ ಸದಸ್ಯ ಇದ್ದಾರೆ, ಹೀರಾ ಸಿಂಗ್ ರಾಠೋಡ್ ಇದ್ದಾರೆ, ಮತ್ತೆ ನಮ್ಮ ಉಮೇಶ್ ಇದ್ದಾರೆ, ಮತ್ತೆ ಇನ್ನೊಬ್ಬ ನಮ್ಮ ರೋಷನ್ ಇದ್ದಾರೆ, ಇವ್ರು ಪ್ರಶಾಂತ್ ಇದ್ದಾರೆ. ಇವೆಲ್ಲ ಇಲ್ಲ, ಯಾಕಂದ್ರೆ ಬೇರೆ ಬೇರೆ ತಂಡದವರು ಬೇರೆ ಬೇರೆಯವರು ಎಲ್ಲ ಬಂದಿದ್ದೀವಿ. ಇವತ್ತು ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹೇಳಿದೀವಿ. ದಯಮಾಡಿ, ಯಾಕಂದ್ರೆ ಇವಾಗ ನಮ್ಮ ಆಡಳಿತ ಸುಧಾರಿಸಬಹುದು ಅಂತ ಹೇಳಿ ನಾವು ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಈಗ ಗೃಹ ಸಚಿವರಾಗಿದ್ದರಿಂದ ಎಲ್ಲರಿಗೆ ನಿರ್ದೇಶನ ಕೊಟ್ಟು ಅವ್ರ ಮೇಲೆ ಹಾಕಿರಂತ ಕೇಸನ್ನು ವಾಪಸ್ ತಗೊಳ್ಬೇಕಂತ ಹೇಳಿ ನಾವು ನಮ್ಮ ಗೃಹ ಸಚಿವರಿಗೂ ಕೂಡ ನಾವು ಇಲ್ಲಿಂದ ಮನವಿ ಮಾಡುತ್ತೇವೆ. ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ಎಲ್ಲಾ ಸಮಾಜದವರು, ನಮ್ದು ಒಂದೇ ಸಮಾಜ ಅಲ್ಲ, ಯಾಕಂದ್ರೆ ನಮ್ಮ ಅಪ್ಪುಗೌಡ್ರದ್ದು ಮತ್ತೆ ಅವ್ರ ಫ್ಯಾಮಿಲಿದವ್ರು ಈಗಲಿಂದಲ್ಲ 60-70 ವರ್ಷದಿಂದ ಗುಲ್ಬರ್ಗಾ ಜನರ ಸೇವೆ ಮಾಡ್ತಾ ಬರ್ತಾ ಇದ್ದಾರೆ. ಮತ್ತೆ ಅವ್ರು ಯಾವುದೇ ಇಲ್ಲಿವರೆಗೂ ಯಾವುದು ಜಾತಿ ಬಗ್ಗೆ ಭೇದ ಭಾವನೆ ಇಲ್ಲದೆ ಕೆಲಸ ಮಾಡಿ ಜನರ ಎಲ್ಲ ಪ್ರೀತಿಯನ್ನು ಗಳಿಸಿದ್ದಾರೆ. ಅಂತವ್ರ ಮೇಲೆ ವಿನಾಕಾರಣ ಅವರ ಹೆಸರನ್ನು ಕೆಡಿಸಬೇಕಂತ ಹೇಳಿ ಅವರ ಮೇಲೆ ತೇಜೋವಧೆ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕಂತ ಹೇಳಿ ನಾನು ಎಲ್ಲರಿಗೆ ಮನವಿ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ನಡೆದ ಗುಲ್ಬರ್ಗಾ ಮಹಾನಗರದಲ್ಲಿ ನಮ್ಮ ಬಿಜೆಪಿ ಪಕ್ಷದ ಪ್ರತಿಭಟನೆಯಲ್ಲಿ ನಮ್ಮ ಮಾಜಿ ಶಾಸಕರಾದ ಶ್ರೀಯುತ ಅಪ್ಪುಗೌಡರ ಮೇಲೆ ವಿನಾಕಾರಣ ಪೊಲೀಸ್ ಇಲಾಖೆಯಿಂದ ಒಂದು ಎಫ್ಐಆರ್ ಆಗಿದೆ. ಒತ್ತಡದಿಂದ ಅವ್ರು ಮಾಡ್ಬೇಕಂತಿಲ್ಲ, ಒತ್ತಡದಿಂದ ಅವ್ರ ಮೇಲೆ ಒತ್ತಾಯದಿಂದ ಒಂದು ಎಫ್ಐಆರ್ ಹಾಕಿದ್ದಾರೆ. ಆ ಎಫ್ಐಆರ್ ರದ್ದುಪಡಿಸ್ಬೇಕಂತೇಳಿ ಇವತ್ತು ನಮ್ಮ ಸಮಾಜದ ಎಲ್ಲ ವಿವಿಧ ಸಂಘಟನೆಯಿಂದ ಬಂದು ಮಾನ್ಯ ಕಮಿಷನರ್ ಸಾಹೇಬರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಇವತ್ತು ಇದೇ ನಮ್ಮ ಜಿಲ್ಲೆಯ ಮಾನ್ಯ ಗೃಹ ಸಚಿವರಾಗಿರೋದ್ರಿಂದ ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು ಇದರ ಒಂದು ಮುತುವರ್ಜಿ ವಹಿಸಿ ಈ ಪ್ರಕರಣವನ್ನು ಇಲ್ಲೇ ಕೈಬಿಟ್ಟು ಅವರ ಮೇಲೆ ಹಾಕಿರುವ ಏನು ಎಫ್ಐಆರ್ ಅನ್ನು ರದ್ದುಪಡಿಸಿ ಇಲ್ಲಿ ಈ ಭಾಗದ ಗುಲ್ಬರ್ಗಾ ಜಿಲ್ಲೆಯ ಜನರಿಗೆ ಒಂದು ಶಾಂತಿಯುತನ ಕಾಪಾಡಲಿಕ್ಕೆ ಅವರು ಅನುಕೂಲ ಮಾಡುತ್ತಾರ ಅಂತ ಹೇಳಿ ನಮ್ಮ ನಂಬಿಕೆ ಇದೆ. ಆ ಉದ್ದೇಶಕ್ಕಾಗಿ ಇವತ್ತು ಇಲ್ಲಿ ಬಂದು ಎಲ್ಲ ಗುಲ್ಬರ್ಗಾ ನಗರದ ಮತ್ತು ಗ್ರಾಮೀಣ ಭಾಗದ ಎಲ್ಲ ನಮ್ಮ ಸಮಾಜದ ಬಾಂಧವರು ಬಂದು ಇವತ್ತು ಮುಖಂಡರು ಬಂದು ಇವತ್ತು ಮಾನ್ಯ ಕಮಿಷನರ್ ಸಾಹೇಬರಿಗೆ ಮನವಿ ಪತ್ರ ಸಲ್ಲಿಸಿದ್ದೀವಿ. ಹೆಸರು ಸಂತೋಷ್ ಆಡೆ.